ನೃತ್ಯ ಇಲ್ಲಿ ನಡೀತಾ ಇತ್ತು. ಆ ನೃತ್ಯವನ್ನ ವೀಕ್ಷಣೆ ಮಾಡ್ಲಿಕ್ಕೆ ರಾಜ ಮತ್ತು ರಾಣಿ ಅವರ ಪರಿವಾರದವರೆಲ್ಲರೂ ಇಲ್ಲಿ ಬಂದು ಸೇರ್ತಾರೆ. ಇದು ನಾನು ನಿಂತಿರುವಂತ ಸ್ಥಳ ಏನಂದ್ರೆ ಇದು ಫೌಂಟೇನ್ ರೀ. ಈಗ ಎಷ್ಟು ಅದ್ಭುತವಾದ ಫೌಂಟೇನ್ ಅದಾವಂದ್ರೆ ನಾವು ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತೀವಿ. ಮೈಸೂರು KRS ಡ್ಯಾಮ್ ನಲ್ಲಿ ನೋಡಿದ್ರು ಆವಾಗಿನ ಕಾಲಕ್ಕೆ 13ನೇ ಶತಮಾನದಲ್ಲಿ ಇಂಥ ಫೌಂಟೇನ್ ಇತ್ತು ಅಂತ ನಾವು ಕಲ್ಪನೆ ಮಾಡ್ಕೊಳ್ಬೇಕು. ಈ ಭಾಗದಲ್ಲಿ ನೋಡ್ರಿ, ಇಲ್ಲಿ ಈ 4 ದಿಕ್ಕಿನಲ್ಲಿ ಇರುವಂತಹ ಸ್ಥಳದಿಂದಲೂ ನೀರು ಚಿಮ್ತಾ ಇತ್ತು. ಇವತ್ತಿಗೂ ಅಲ್ಲಿ ನಮಗೆ ರಂಧ್ರ ಕಾಣಿಸ್ತದೆ. ಆ ರಂಧ್ರದಿಂದ, ಕೇಂದ್ರ ರಂಧ್ರದಿಂದ ನೀರು ಬರ್ತಾ ಇತ್ತು. ಇದೇ ಭಾಗದಲ್ಲಿ ಒಂದು ಆಳವಾದಂತ ವಿಶಾಲವಾದ ಬಾವಿ ಇದೆ. ಅದು ಸಂಪೂರ್ಣವಾಗಿ ನೀರಿನಿಂದ ಕೂಡಿರುವಂತದ್ದು. ಅರಮನೆಗೆ ನೀರಿನ ಸರಬರಾಜು ಆಗಿರಬಹುದು, ಅಥವಾ ದೇವಸ್ಥಾನಗಳಿಗೆ ನೀರಿನ ಸರಬರಾಜು, ಕಾರಂಜಿಗಳಿಗೆ, ಎಲ್ಲಾ ಸ್ಥಳಗಳಿಗೆ ನೀರಿನ ಸರಬರಾಜು ಮಾಡುವಂತಹ ಏಕೈಕ ಪ್ರಮುಖ ಬಾವಿ ಅಂದ್ರೆ ಇದೇ ಭಾಗದಲ್ಲಿ ಇರುವಂತದ್ದು. ಈಗ ನೀವು ನೋಡುವಂತ ಕಂಬಗಳೇನದವು, ಇವು ಕಂಬಗಳು ನಂತರದಲ್ಲಿ ಪುನರ್ ನಿರ್ಮಾಣ ಆಗಿರುವಂತದ್ದು. ಆವಾಗಿನ ಕಾಲದ 13-14ನೇ ಶತಮಾನದ ಕಂಬಗಳಿದ್ರೆ ಒಂದೇ ಶಿಲೆಯಲ್ಲಿ ಮಾಡಿರುವ ಕಂಬಗಳು ಇರ್ತವೆ. ಆದ್ರೆ ಆ ಅರಮನೆ ಕಲ್ಪನೆ ಬರಬೇಕು ಅನ್ನುವ ದೃಷ್ಟಿಕೋನದಿಂದ ಇದು 18ನೇ ಶತಮಾನದಲ್ಲಿ ನಿಜಾಮ ಕಾಲದಲ್ಲಿ ಪುನರ್ ನಿರ್ಮಾಣವಾಗಿರುವಂತಹ ಒಂದು ಶಾಸನ ನಮಗೆ ಅದೇ ಭಾಗದಲ್ಲಿ ಒಂದು ಶಾಸನ ಇದೆ. ಅಲ್ಲಿ ಇದರ ಪುನರ್ ನಿರ್ಮಾಣದ ನಾವು ಕಾಣ್ತಾ ಇದ್ದೀವಿ. ರಾಜ ರಾಣಿ ಕುಟುಂಬದ ಪರಿವಾರದ ಸದಸ್ಯರನ್ನು ಇಲ್ಲಿ ಕುಳಿತು ಡಾನ್ಸನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಂತ ಒಂದು ನೃತ್ಯ ಭವನ ಇದು ಆಗಿದೆ. ರಾಣಿದು ಬಾತ್ರೂಮ್ ರೀ. ಪ್ರವೇಶ ದ್ವಾರ ಮತ್ತು ಗುಪ್ತ ದ್ವಾರ ಒಳಗನ್ ಕೊಲ್ಲಿ ಅದ.